ಮೈಕ್ರೋ ಫೈನಾನ್ಸ್ನ ಬಳಿಕ ಈಗ ರಾಷ್ಟ್ರೀಕೃತ ಬ್ಯಾಂಕ್ಗಳ ಸರದಿ ಅಂತ ಕಾಣಿಸ್ತಾ ಇದೆ. ಕಾರಣ ಪರಿಹಾರದ ಹಣಕ್ಕೂ ಕೂಡ ಕೊಕ್ಕೆ ಹಾಕ್ತಾ ಇದ್ದಾರೆ. ಗೃಹಲಕ್ಷ್ಮಿ, ವೃದ್ಧಾಪ್ಯ ವೇತನ, ಕೃಷಿ ಸಮ್ಮಾನ್ ಹಣ ಬ್ಯಾಂಕ್ಗೆ ಬಂದ ಕೂಡಲೇ, ಅಕೌಂಟಿಗೆ ಬಂದ ಕೂಡಲೇ ಅದನ್ನ ಜಮೆ ಮಾಡಿಕೊಳ್ತಿದ್ದಾರೆ. ಫಲಾನುಭವಿಗಳ ಸಾಲದ ಖಾತೆಗೆ ಪರಿಹಾರದ ಹಣ ವರ್ಗಾವಣೆ ಆಗ್ತಾ ಇದೆ. ಬ್ಯಾಂಕ್ಗಳ ಆಟಕ್ಕೆ ವೃದ್ಧರು, ಮಹಿಳೆಯರು ಮತ್ತು ರೈತರಂತೂ ಕಂಗಾಲಾಗಿ ಹೋಗಿದ್ದಾರೆ. ಧಾರವಾಡದ ಕುಂದಗೋಳ ತಾಲೂಕಿನ ಗ್ರಾಮದಲ್ಲಿ ಇದೇ ರೀತಿಯ ಪರಿಸ್ಥಿತಿ ಮನೆ ಮಾಡಿದೆ. ಗೃಹಲಕ್ಷ್ಮಿ, ವೃದ್ಧಾಪ್ಯ ವೇತನ, ಕೃಷಿ ಸಮ್ಮಾನ್ ಹಣ ಬಂದಿಲ್ಲ ಅಂತ ಅವರು ಗೋಗರಿತಾ ಇದ್ದಾರೆ. ಆದರೆ ಬಂದ ಹಣವನ್ನ ಡೈರೆಕ್ಟ್ ಆಗಿ ಬ್ಯಾಂಕ್ನವರು ಸಾಲದ ಖಾತೆಗೆ ವರ್ಗ ಮಾಡ್ತಾ ಇರೋದ್ರ ಪರಿಣಾಮ ಅವರಿಗೆ ಹಣ ಬಂದದ್ದು ಗೊತ್ತಾಗ್ತಾ ಇಲ್ಲ, ಹೋಗಿದ್ದು ಗೊತ್ತಾಗ್ತಾ ಇಲ್ಲ. ಒಟ್ಟಿನಲ್ಲಿ ಕೈಯಲ್ಲಂತೂ ಕಾಸು ಇಲ್ಲದಂತಹ ಪರಿಸ್ಥಿತಿ. ಇದು ಕೇವಲ ಮೈಕ್ರೋ ಫೈನಾನ್ಸ್ನವರು ಕೊಡ್ತಾ ಇದ್ದ ಕಿರುಕುಳ ಮಾತ್ರ ಅಲ್ಲ, ಈಗ ರಾಷ್ಟ್ರೀಕೃತ ಬ್ಯಾಂಕ್ಗಳು ಕೂಡ ಈ ರೀತಿಯಾದಂತಹ ಸರದಿಗೆ ಮುಂದುವರೆದಿದೆ. ಬಟ್ ಇವ್ರಿಗೇನು ಹೇಳೋರು ಕೇಳೋರಿಲ್ವಾ? ಯಾರು ಇದಕ್ಕೆ ಕಡಿವಾಣ ಹಾಕೋದು ಅನ್ನುವ ಪ್ರಶ್ನೆಗೆ ಈಗ ಉತ್ತರವನ್ನು ಹುಡುಕಬೇಕಾಗಿದೆ. ಸದ್ಯ ಗೃಹಲಕ್ಷ್ಮಿ ಹಣ, ವೃದ್ಧಾಪ್ಯ ವೇತನ ಎಲ್ಲವೂ ಕೂಡ ಕೆಲವರಿಗೆ ಕಂತು ಆಯಾ ತಿಂಗಳಿಗೆ ಬರ್ತಾ ಇದೆ, ಇನ್ನು ಕೆಲವರಿಗೆ ಬರದೇ ಇರಬಹುದು. ಆದರೆ ಬಂದ ಹಣವನ್ನು ಈ ರೀತಿ ಅವರು ವಜಾ ಮಾಡ್ಕೊಳ್ಳೋದು ಎಷ್ಟು ಸರಿ? ಕುಂದಗೋಳ ತಾಲೂಕಿನ ಗ್ರಾಮದಲ್ಲಿ ರಾಷ್ಟ್ರೀಕೃತ ಬ್ಯಾಂಕ್ಗಳು ಮಾಡ್ತಾ ಇರುವಂತಹ ಕೆಲಸಕ್ಕೆ ಕಂಗಾಲಾಗಿದ್ದಾರೆ ರೈತರು, ಮಹಿಳೆಯರು, ವೃದ್ಧರು. ಕಾರಣ ಅವರ ವೃದ್ಧಾಪ್ಯ ವೇತನ ಇರಬಹುದು, ಗ್ಯಾರಂಟಿ ಸ್ಕೀಮ್ನ ಗೃಹಲಕ್ಷ್ಮಿ ಹಣ ಇರಬಹುದು, ಇದೆಲ್ಲವೂ ಕೂಡ ಅವರ ಅಕೌಂಟ್ಗೆ ಬರ್ತಾ ಇದೆ. ಆದರೆ ಬಂದ ಕೂಡಲೇ ಅವರು ಅದನ್ನು ಸಾಲದ ಅಕೌಂಟ್ಗೆ ವರ್ಗ ಮಾಡ್ತಾ ಇದ್ದಾರೆ, ಡೈರೆಕ್ಟ್ ಡ್ರಾ ಮಾಡ್ಕೊಳ್ತಿದ್ದಾರೆ. ಆ ರೀತಿಯಾಗಿ ಮಾಡ್ಕೊಳ್ಬಾರ್ದು. ಅದು ಯಾವ ಆಯಾಮದಲ್ಲಿ ಅವ್ರು ಮಾಡ್ಕೊಳ್ತಿದ್ದಾರೆ ಅರ್ಥ ಆಗ್ತಿಲ್ಲ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಸುನಿಲ್ರಿಂದ. ಸುನಿಲ್, ಪರಿಹಾರದ ಹಣ ನಮಗೆ ಸಿಗ್ತಾ ಇಲ್ಲ ಅಂತ ಜನ ಕಂಗಾಲಾಗಿದ್ದಾರೆ. ಆದರೆ ಬಂದ ಹಣ ಡೈರೆಕ್ಟ್ ಆಗಿ ಜಮೆ ಆಗ್ತಾ ಇರೋದ್ರಿಂದ ಅವರ ಕೈಗೆ ರೀಚ್ ಆಗ್ತಾ ಇಲ್ಲ ಅನ್ನೋದು ಈಗ ತಡವಾಗಿ ಅರ್ಥ ಆಗ್ತಾ ಇದೆಯಾ? ಯಾವಾಗಿಂದ ಹೀಗೆ ಮಾಡ್ತಾ ಇದ್ದಾರಂತೆ ಬ್ಯಾಂಕ್ನವರು? ದಿವಜೊತೆ ಕುಂದಗೋಳ ತಾಲೂಕಿನ ಬಹುತೇಕ ಒಂದು ಗ್ರಾಮಗಳಲ್ಲಿ ಇದೇ ರೀತಿಯಾಗಿ ಒಂದು ಕೆನರಾ ಬ್ಯಾಂಕ್ ವರ್ತನೆ ತೋರ್ತಾ ಇದೆ. ಇತ್ತೀಚೆಗೆ ಅಂದರೆ 1-2 ತಿಂಗಳಿಂದ ಈ ರೀತಿಯಾಗಿ ಮಾಡ್ತಾ ಇರುವಂಥದ್ದು. ಯಾರೆಲ್ಲ ಸಾಲದಲ್ಲಿ ಮಾಡಿದೆ, ಬ್ಯಾಂಕ್ನಲ್ಲಿ ಸಾಲ ಮಾಡಿದರು ರೈತರು, ಸೊ ಅವರ ಒಂದು ಮನೆಯವರಿಗೆ ಬರುವಂತಹ ಗೃಹಲಕ್ಷ್ಮಿಯ ಯೋಜನೆ ಹಣ ಇರ್ಬೋದು, ಮತ್ತು ಅವ್ರ ತಂದೆ ತಾಯಿಗೆ ಬರುವಂತಹ ವೃದ್ಧಾಪ್ಯ ವೇತನ ಹಣ ಇರ್ಬೋದು, ಇದನ್ನೆಲ್ಲವೂ ಕೂಡ ಸಾಲದ ಖಾತೆಗೆ ವರ್ಗಾವಣೆ ಮಾಡ್ತಾ ಇರುವಂಥದ್ದು. ಹೀಗೆ ಪರಿವಾರದ ಮೂಲಕ ಬರುವಂಥ ಹಣವನ್ನು ಯಾವುದೇ ಬ್ಯಾಂಕು ತನ್ನ ಸಾಲದ ಖಾತೆಗೆ ಜಮಾ ಮಾಡಿಕೊಳ್ಳುವಂಥ ಅಧಿಕಾರ ಇಲ್ಲ. ಒಂದು ವೇಳೆ ಮಾಡಿಕೊಳ್ಬೇಕಾದ್ರೆ ಅವರಿಗೆ ಒಂದು ನೋಟಿಸ್ ಕೊಟ್ಟು ಮಾಹಿತಿ ನೀಡಿ ಜಮಾ ಮಾಡಿಕೊಳ್ಬೇಕಾಗುತ್ತೆ. ಆದರೆ ಈಗ ಈ ರೀತಿಯ ವರ್ತನೆಯನ್ನು ಬ್ಯಾಂಕ್ ತೋರ್ತಾ ಇರುವಂಥದ್ದು ಧಾರವಾಡ ಜಿಲ್ಲೆಯಲ್ಲಿ ಬೆಳಕಿಗೆ ಬಂದಿರುವಂಥದ್ದು. ಕುಂದಗೋಳ ತಾಲೂಕಿನಲ್ಲಿ ಗುಡಿಯನಕಟ್ಟಿ ಗ್ರಾಮ ಮತ್ತು ಹೀಗೆ ಹಲವಾರು ಗ್ರಾಮಗಳಲ್ಲಿ ಈ ರೀತಿಯ ಒಂದು ಪ್ರಕರಣಗಳು ದಾಖಲಾಗಿವೆ. ಅದರ ಜೊತೆಗೆ LICಯಿಂದ ಬರುವಂಥ ಪರಿಹಾರ ಹಣವನ್ನು ಕೂಡ ಬ್ಯಾಂಕ್ಗಳು ಒಂದು ಸಾಲದ ಖಾತೆಗೆ ಜಮಾ ಮಾಡಿಕೊಂಡಂಥ ಬಗ್ಗೆ ಈಗ ವರದಿಗಳು ಲಭ್ಯ ಆಗ್ತಿರುವಂಥದ್ದು. ಈಗ ಪಬ್ಲಿಕ್ ಟಿವಿಗೆ ದಾಖಲೆ ಸಮೇತ ಈ ಒಂದು ಮಾಹಿತಿ ಲಭ್ಯ ಆಗಿರುವಂಥದ್ದು. ದಿವ್ಯಾ ಜ್ಯೋತಿ, ಈ ಬಗ್ಗೆ ಲೀಡ್ ಬ್ಯಾಂಕ್ ಮ್ಯಾನೇಜರ್ ಆಗಿರ್ಬೋದು ಮತ್ತು ಜಿಲ್ಲಾಧಿಕಾರಿಗಳು ಸ್ಪಷ್ಟನೆಯನ್ನು ನೀಡಬೇಕು. ಯಾಕಂದರೆ ಜನ ಈಗಾಗಲೇ ಒಂದು ರೀತಿಯಲ್ಲಿ ಹಿಂಗಾರು ಬೆಳೆ ಸರಿಯಾಗಿ ಬರಲಾರದೆ ಕಂಗಾಲಿನಲ್ಲಿದ್ದಾರೆ, ಸಾಲ ಕಟ್ಟಕ್ಕಾಗ್ತಾ ಇಲ್ಲ. ಈ ಒಂದು ಹೊತ್ತಿನಲ್ಲಿ ಈಗ ಬ್ಯಾಂಕ್ಗಳು ಪರಿಹಾರದ ಹಣವನ್ನು ಕೂಡ, ಸಾಮಾಜಿಕ ಭದ್ರತಾ ಪರಿಹಾರ ಹಣವನ್ನು ಕೂಡ ಮುಟುಗೋಲು ಹಾಕಿಕೊಂಡಿರೋದು ಎಷ್ಟು ಮಟ್ಟಿಗೆ ಸರಿ ಎನ್ನುವುದು ಈಗ ಜನರ ಪ್ರಶ್ನೆ ಆಗಿರುವಂಥದ್ದು. ದಿವ್ಯಾ ಜ್ಯೋತಿ, ಥ್ಯಾಂಕ್ ಯು ಸುನಿಲ್, ನಿಮ್ಮೆಲ್ಲ ಮಾಹಿತಿಗೆ.